ನಾವು ಫುಡ್ ಬ್ಲಾಗ್ಸ್ ಇವತ್ತು ಸ್ಟಾರ್ಟ್ ಆಯಿತು. ಅದು ಮಂಗಳೂರು ಸ್ಟೈಲ್ ಹೋಟೆಲ್ನಿಂದ. ಇಲ್ಲಿ ಎಲ್ಲ ಥರದ ಮಂಗಳೂರು ಸ್ಟೈಲ್ ಊಟ ಸಿಗ್ತದೆ, ಮತ್ತು ಸೌತ್ ಇಂಡಿಯನ್, ಚೈನೀಸ್ ಎಲ್ಲ ಥರ ಫುಡ್ ಸಿಗ್ತಾಯಿದೆ. ಇಲ್ಲಿ ನಾವು ಇವತ್ತು ನಮ್ಮ ಫುಡ್ ಬ್ಲಾಗ್ಸ್ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾಯಿದೆ. ನಿಮ್ಮ ಆಶೀರ್ವಾದ ಯಾವಾಗಲೂ ನಮಗೆ ಇರಲಿ. ನಾವಿಲ್ಲಿ ಟ್ರೈ ಮಾಡಿರೋದು ಮಂಗಳೂರು ಫೇಮಸ್ ನೀರು ದೋಸೆ, ಸುಕ್ಕ, ಚಿಕನ್ ಸುಕ್ಕ, ಮತ್ತು ಪರೋಟ, ಚಪಾತಿ ಮತ್ತು ವೆಜ್ ಫ್ರೈಡ್ ರೈಸ್ ಟ್ರೈ ಮಾಡಿತ್ತು. ಇಲ್ಲಿ ಸಖತ್ತಾಗಿದೆ. ವರ್ತ್ ಫಾರ್ ಎವ್ರಿ ರುಪಿ ಅಂತ ಹೇಳ್ಬೋದು. ಸಖತ್ತಾಗಿತ್ತು. ಈಟಿಂಗ್ ಮಂಗಳೂರು ಸುಕ್ಕ ವಿತ್ ನೀರು ದೋಸೆ ಇಸ್ ನೆಕ್ಸ್ಟ್ ಲೆವೆಲ್. ಇದು ಮಾತ್ರ ಭಾರಿ ಇದೆ ಬೈ. ಹಾಂ, ನೀರು ದೋಸೆ ಚಿಕನ್ ಮಸಾಲ, ಚಿಕನ್ ಸುಕ್ಕ, ಬೆಂಕಿ. ಆಹಾ, ಈ ಚಿಕನ್ ಸುಕ್ಕ ಮತ್ತು ನೀರು ದೋಸೆ ಮಂಗಳೂರಲ್ಲಿ ಹೆವಿ ಫೇಮಸ್ ಇದೆ. ಬೆಂಗಳೂರಲ್ಲಿ ಏನಂತಂದರೆ ಈ ಸೀ ಫಿಶ್ ಜಾಸ್ತಿ ಕಡೆ ಸಿಗೋಲ್ಲ. ಒರಿಜಿನಲ್ ಸೀ ಫಿಶ್ ಜೋಡಿ ಈ ತಿಂತೀವಲ್ಲ, ಇದು ಮಹಾಲಕ್ಷ್ಮಿಯಲ್ಲಿ ಜಾಸ್ತಿ ಜನ ಮಂಗಳೂರದವ್ರು ಇದ್ದಾರೆ. ಅಂದರೆ ಕಾರವಾರ ಸೈಡು ಅವರು ಅಲ್ಲಿ 2-3 ಇದ್ದಾವೆ ಶಾಪ್. ಈ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಇದೆ. ಆದರೆ ನನಗೆ ಈ ಹೋಟ್ಲನೇ ಇಷ್ಟ, ಸಿಟೀಸ್ ಕಿಚನ್. ಅದಕ್ಕೆ ಎಕ್ಸ್ಪೆರಿಮೆಂಟ್ ಅಲ್ಲ, ನಿನಗೂ ತಿನ್ಸಕ್ಕಂತ ಕರ್ಕೊಂಬಂದು. ಏರಿಯಾನು ಪೀಸ್ಫುಲ್ ಆಗಿದೆಯಲ್ಲ, ಅದೇ ಬೇರೆ. ಇವರು ಕೊಬ್ಬರಿ, ಈ ಕರಿಬೇವು ಹಾಕಿ ಬೆಂಕಿ ಮಾಡ್ತಾರೆ. ನಮ್ಮ ಸೈಡ್ ಹಿಂಗೆ ಮಾಡ್ತಾರೆ ಚಿಕನ್. ಆದರೆ ಉತ್ತರ ಕನ್ನಡದಲ್ಲಿ ಫ್ಲೇವರ್ ಚೇಂಜ್ ಇರುತ್ತೆ. ಫ್ಲೇವರ್ ಅಂತಾರೆ ಅಂದ್ರೆ ಮ್ಯಾಕ್ಸಿಮಮ್ ನಮ್ಮದು ಹಿಂಗಾಗಿರುತ್ತೆ. ನಮ್ಮದು ಹಿಂಗೆ ಇರುತ್ತೆ. ಅದು ನಾವು ಚಿಕನ್ ಮಸಾಲೆ ಅಂತೀವಿ, ಇವ್ರ ಕಡೆ ಚಿಕನ್ ಸುಕ್ಕ ಅಂತಾರೆ ಅಷ್ಟೇ. ಫುಡ್ ಬ್ಲಾಗ್ ಸ್ಟಾರ್ಟ್ ಆಗ್ತಿರೋದೆ ನಾನ್ ವೆಜ್ ಊಟ ಇದೆ. ಸೂಪರ್ ಆಗಿದೆ ಇದು ಮಾತ್ರ. ವಾರಕ್ಕೊಂದ್ಸರಿ ಹಿಂಗೆ ಚೆನ್ನಾಗಿರೋ ಊಟ ತಿಂದ್ಬಿಟ್ರೆ ಅದಕ್ಕಿಂತ ಹಳ್ಳಿ ಸವಿ ಸಾಕ ಹೋಗಿದೆ ನನಗೆ. ಹಳ್ಳಿ ಸವಿ ಹೋಗೋದು ಸಾಕಾಗಿದೆ. ಇಲ್ಲ, ವಾರಕ್ಕೊಂದ್ಸರಿ ಈ ಥರ ಊಟ ತಿಂದ್ಬಿಟ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಒಳ್ಳೆ ಟ್ರಿಪ್ ಹೋದಂಗೆ ಆಗುತ್ತೆ ಇದು. ಕನ್ನಡ ಸಾಂಗ್ ಕೇಳ್ಕೊಂತೆ ಚಿಕನ್ನು ಈ ಥರ ಒಳ್ಳೆ ಊಟ ಮಾಡ್ತಾಯಿದ್ರೆ ನಾನು ಜಾಸ್ತಿ ದಿನ ಅಂತ ತಿಂದಿದ್ದಿಲ್ಲ, ಈ ಥರ ಚೆನ್ನಾಗಿರೋದು ತಿಂದಿದ್ದಿಲ್ಲ ಅಂತೆ. ಚಪಾತಿ ಚೆನ್ನಾಗಿದೆ. ಇಲ್ಲ, ಏನಂದರೆ ಒಂದೊಂದು ಹೋಟ್ಲಲ್ಲಿ ನಾವು 50 ರೂಪಾಯಿ ಹಿಂಗೆಲ್ಲ ಶಾಣತನ ಮಾಡ್ತಾಯಿರ್ತೀವಿ. ಹೋಗಿ ತಿಂದ್ರೆ ಚೆನ್ನಾಗಿ ಬಿಡ್ತಾರೆ ಇಲ್ಲ. ವೆಜ್ ಫ್ರೈಡ್ ರೈಸ್. ಚಿಕನ್ ಇವರು ಮಾಡೋದು ಒಂಥರ ಡಿಫ್ರೆಂಟಾಗಿ ಮಾಡ್ತಾರೆ. ನಾವು ನಾರ್ಮಲಾಗೆಲ್ಲ ನಮ್ಮ ಉತ್ತರ ಕನ್ನಡದಲ್ಲಿ ಏನಂದರೆ ಖಾರ ಮಸಾಲೆ ನಮ್ದು ಬೇರೆ ಇರುತ್ತೆ, ಇವ್ರು ಹಾಕೋದು ಥರ ಬೇರೆ ಅನಿಸುತ್ತೆ. ಇದು ಇವರು ಖಾರ ಕಡಿಮೆ ಹಾಕ್ತಾರೆ, ನಮ್ಮ ಸೈಡು ಖಾರ ಜಾಸ್ತಿ ಹಾಕ್ತಾರೆ. ಹೌದು. ಹಿಂಗೆ ಸಖತ್ತಾಗಿರೋದು ಬೆಂದಿರೋದೆಲ್ಲ ತಿಂದರೆ. ಅದರಲ್ಲಿ ನಮ್ಮ ಪಿ ಜಿ ಚಿಕನ್ ತಿಂದು ಆದರೆ ನಾನು ತಿನ್ನೋದಿಲ್ಲ. ನೀನು ತಿಂತೇನೆ ಪಿ ಜಿಯಲ್ಲಿ? ತಿನ್ನಲ್ಲ. ಈ ಹೋಟ್ಲ್ ಇರೋದು ಶ್ರೀರಂಗದ ಕಾವಲಲ್ಲಿ. ಒಳ್ಳೆ ಅಟ್ಮಾಸ್ಫಿಯರ್ ಇದೆ, ಒಳ್ಳೆ ಸಖತ್ತಾಗಿದೆ, ಊಟ ಇದೆ. ನೀವು ಒಂದು ಸರಿ ಟ್ರೈ ಮಾಡಿ. ಏನಾದರೂ ಈ ವಿಡಿಯೋದಲ್ಲಿ ಏನೋ ತಪ್ಪಾಗಿತ್ತಂದರೆ ಕ್ಷಮಿಸಿ, ಹೊಟ್ಟೆಗೆ ಹಾಕ್ಕೊಳ್ಳಿ.
ಇನ್ನು ಮುಂದೆ ಇಂಪ್ರೂವ್ಮೆಂಟ್ ಆಗ್ತೀವಿ. ಇಂಪ್ರೂವ್ಮೆಂಟ್ ಆಗೋಕ್ಕೆ ನಿಮ್ಮ ಬೆಂಬಲ ಇರಲಿ. ಜೈ ಹಿಂದ್.